ಪ್ರತಿ ವಾರದಂತೆ ಈ ವಾರವೂ ಸಹ ಈ ಒಂದು ನಮ್ಮ ಜೂಮ್ ಮೀಟಿಂಗ್ ಪ್ರಾರಂಭವಾಗ್ತಾ ಇದೆ. ಇದನ್ನ ನಮ್ಮ ರವಿಚಂದ್ರ ಅವರು ಬಹಳಷ್ಟು ಅತ್ಯುತ್ತಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವಾರದ ವಿಷಯ ನಮ್ಮ ಕಣ್ಣಿನ ಸುರಕ್ಷತೆ. ಅಂದ್ರೆ ನಮ್ಮ ದೇಹದಲ್ಲಿ ಕಣ್ಣು ಸಹ ಬಹಳಷ್ಟು ಪ್ರಮುಖವಾದ ಅಂಗ. ಇದರ ಸುರಕ್ಷತೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕೆಂದ್ರೆ ನಾವು ಈ ಪ್ರಪಂಚವನ್ನ ನೋಡ್ಬೇಕು ಅಂದ್ರೆ ನಮಗೆ ಕಣ್ಣು ಬಹಳ ಮುಖ್ಯ. ಸೊ ಅಂತ ಕಣ್ಣಿನ ಬಗ್ಗೆ ನಮಗೆ ಬಹಳಷ್ಟು ತಿಳುವಳಿಕೆ ಇರಬೇಕು. ಆ ಕಣ್ಣಿನ ಬಗ್ಗೆ ನಾವು ತಿಳುವಳಿಕೆ ಇಟ್ಕೊಂಡಾಗ ಮಾತ್ರ ಕಣ್ಣನ್ನು ಸುರಕ್ಷಿತವಾಗಿ ನಾವು ನೋಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಆ ಈ ಒಂದು ಡಾಕ್ಟರ್ ಶ್ವೇತಾ ಅಂತಂದು ಹೇಳ್ಬಿಟ್ಟು ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲ್ ಇಂದ ಈ ಒಂದು ಡಾಕ್ಟರ್ ಶ್ವೇತಾ ಅವರು ನಮಗೆ ಆ ವಿಷಯವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನಾವು ಎಚ್ಚರ ವಹಿಸಬೇಕಾಗಿದೆ ಏನಂತಂದ ಹೇಳಿದ್ರೆ, ಕಣ್ಣಿನ ಸುರಕ್ಷತೆ ಹೇಗೆ ಅಂದ್ರೆ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನಂಗೆ, ಕಣ್ಣು ಹಾಳಾದ ಮೇಲೆ ನಾವು ನೋಡ್ಕೊಳ್ಳೋದಕ್ಕಿಂತ ಕಣ್ಣನ್ನ ನಾವು ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೋಬೇಕು, ಈ ನ್ಯಾಚುರಲ್ ಪದ್ಧತಿಯಿಂದ ನಾವು ಕಣ್ಣನ್ನ ಸುರಕ್ಷಿತವಾಗಿ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ನಾವು ಅವರಿಂದ ತಿಳ್ಕೊಳ್ಳೋಣಂತೆ. ಅದೇ ರೀತಿಯಾಗಿ ನಾವು ಕಣ್ಣನ್ನ ಚೆಕ್ ಮಾಡಿಸ್ಬೇಕಾಗುತ್ತೆ. ಚೆಕ್ ಮಾಡಿಸಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ ಹೇಳಿದ್ರೆ, ಕಣ್ಣು ಎಷ್ಟು ವಿಧದಲ್ಲಿ ಅಂದ್ರೆ ಯಾವ ರೀತಿ ನಮಗೆ ಹಾಳಾಗ್ಲಿಕ್ಕೆ ಅವಕಾಶ ಆಗುತ್ತೆ. ಕೆಲವೊಂದ್ಸರಿ ನಮಗೆ ಈ ಪಟಾಕಿ ಹೊಡೆಯೋದ್ರಿಂದ ನಮ್ಮ ಕಣ್ಣುಗಳು ದೋಷಕ್ಕೆ ಕಾರಣಕರ್ತ ಆಗ್ತಾವು. ಆನಂತರ ಈ ಡಸ್ಟ್ ನಿಂದ ಕೆಲವೊಂದ್ಸರಿ ನಮ್ಮ ಕಣ್ಣುಗಳು ತೊಂದರೆಗೀಡಾಗ್ತಾವು. ಆನಂತರ ಕೆಲವೊಂದು ಐಟಮ್ಸ್ ಗಳನ್ನ ತಿನ್ನೋದ್ರಿಂದ, ಈ ಎಸ್ಪೆಷಲಿ ನಮಗೆ ನಂಜಿನ ಪದಾರ್ಥಗಳನ್ನ ತಿನ್ನೋದ್ರಿಂದಲೂ ಸಹ ನಮ್ಮ ಕಣ್ಣಿಗೆ ತೊಂದರೆಗಳಾಗುವ ಅವಕಾಶಗಳು ಬಹಳಷ್ಟು ಇರ್ತದೆ. ಆ ನಿಟ್ಟಿನಲ್ಲಿ ಕಣ್ಣಿನ ಸುರಕ್ಷತೆ ಬಹಳಷ್ಟು ಪ್ರಮುಖ. ಅದನ್ನ ಸ್ವಲ್ಪ ತಿನ್ನುವುದರ ಮೂಲಕ ಕಣ್ಣನ್ನು ನಾವು ಸುರಕ್ಷಿತವಾಗಿ ಇಟ್ಕೋಬಹುದು. ಅಂತೋದ್ರ ಬಗ್ಗೆಯೂ ಸಹ ಅವರು ಡಾಕ್ಟರ್ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾರ ಅಂತಂದ್ ಹೇಳ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ ಇದೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವಾರದಂತೆ ಈ ಸೋಮವಾರ ಕೂಡ ನಾವು ಜೂಮ್ ಸೆಷನ್ ನಡೆಸ್ತಾ ಇದ್ದೇವೆ. ಹಾಗೆ ಇವತ್ತಿನ ರಿಸೋರ್ಸ್ ಪರ್ಸನ್ ಆಗಿ ಡಾಕ್ಟರ್ ಶ್ವೇತಾ ಮೇಡಮ್ ಅವರು ನಮ್ಮೆಲ್ಲ ಜೊತೆಗಿದ್ದಾರೆ. ಇವತ್ತು ನಮಗೆ ಕಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಮತ್ತೆ ಕಣ್ಣನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡಾಕ್ಟರ್ ತಿಳಿಸಿಕೊಡಲಿದ್ದಾರೆ. ಡಾಕ್ಟರ್ ಶ್ವೇತಾ ಮೇಡಮ್ ಅವರು ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಥ್ಯಾಂಕ್ ಯು ರವಿಚಂದ್ರ ಅವರೇ. ನಾನು ಡಾಕ್ಟರ್ ಶ್ವೇತಾ ಅಂತ, ಐ ಆಮ್ ಸ್ಪೀಕಿಂಗ್ ಫ್ರಮ್ ಡಾಕ್ಟರ್ ಅಗರ್ವಾಲ್ ಸಾಯಿ ಹಾಸ್ಪಿಟಲ್ ಹುಬ್ಬಳ್ಳಿ. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಸಾಯಿ ಹಾಸ್ಪಿಟಲ್ ಹುಬ್ಬಳ್ಳಿ ಅಷ್ಟೇ ಅಲ್ಲ, ಫುಲ್ ಕರ್ನಾಟಕದಲ್ಲಿ ಮೋರ್ ದನ್ 145 ಬ್ರಾಂಚಸ್ ಇದಾವೆ. Not only Karnataka, all over India, as well as 12 plus branches in Africa, Mauritius ಎಲ್ಲ. So I would like to thank the opportunity given ಇದು ಕಣ್ಣಿನ ಮಾಹಿತಿ ಬಗ್ಗೆ ಮಾತಾಡ್ಲಿಕ್ಕೆ, ಪ್ಲಸ್ ಹ್ಯೂಮನ್ ಐ, how to take care of it ಎಲ್ಲ. So first of all ಏನಂದ್ರೆ ಕಣ್ಣು is one of the most important sense organ. Already ರಾಮದುರ್ಗ ಅವ್ರು ಹೇಳಿದ್ದಾರೆ, one of the most important organ in the eye. ಎಷ್ಟೇ ಸಣ್ಣದಿದ್ರು ಅಷ್ಟೇ ಸೆನ್ಸಿಟಿವ್ ಆರ್ಗನ್, ಮತ್ತೆ ಡೈರೆಕ್ಟ್ ಅಟ್ಯಾಚ್ಮೆಂಟ್ ಟು ದ ಬ್ರೈನ್, ಡೈರೆಕ್ಟ್ ಕನೆಕ್ಷನ್ ಟು ದ ಬ್ರೈನ್. ದಟ್ಸ್ ವೈ ಇಟ್ ನಮ್ ಡೈಲಿ ಆಕ್ಟಿವಿಟೀಸ್ ಗೋಸ್ಕರ ಹೆಲ್ಪ್ ಆಗೋದು ನಮ್ ಕಣ್ಣಿಂದಾನೆ. ಸೊ ವೆದರ್ ಯು ಆರ್ ಯೂಸಿಂಗ್ ದ ಕಂಪ್ಯೂಟರ್ ಆರ್ ಯು ಆರ್ ಸೀಯಿಂಗ್ ದ ನೇಚರ್ ಆರ್ ಯು ಆರ್ ಡೂಯಿಂಗ್ ಎನಿ routine activities, eye is important. So first of all, I would like to explain little bit about the eye anatomy of the eye. ಅಂದ್ರೆ ಹೇಗಿರುತ್ತೆ ಕಣ್ಣು ಅಂತ. So we all know we have mainly the eyebrows, eyelashes, eyelids. ಸೊ ಇದೆಲ್ಲ ಕಣ್ಣಿನ ರೆಪ್ಪೆ ಕೂದಲು ಅದೆಲ್ಲ, ಇಟ್ ಇಸ್ ಆಲ್ ಇಸ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಆಕ್ಚುಲಿ ನಮ್ ಕಣ್ಣಿಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅದು ಇಟ್ ಇಸ್ ಬೀನ್ ಮೇಡ್ ಆಕ್ಚುಲಿ. ಸೊ ಆಫ್ಟರ್ ದಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್, ಸೊ ಐ ಹ್ಯಾವ್ ಅ ಸ್ಮಾಲ್ ಮಾಡೆಲ್. ಐ ಡೋಂಟ್ ನೋ ಇಫ್ ಯು ಪೀಪಲ್ ಕ್ಯಾನ್ ಸಿ. ಇದು 3D ಮಾಡೆಲ್ ಇಟ್ಕೊಂಡಿದ್ದೀನಿ ನಮ್ ಕೈಯಲ್ಲಿ. ಸೊ ಇದು ಇದು ನಾವು ಕರಿಗುಡ್ಡೆ ಅಂತೀವಲ್ಲ, ಅದು ಆಕ್ಚುಲಿ ಕರಿಗುಡ್ಡೆ ಅಲ್ಲ, ಅದು ಟ್ರಾನ್ಸ್ಪರೆಂಟ್ ಕಾರ್ನಿಯಾ ಅಂತೀವಿ ನಾವು ಆಕ್ಚುಲಿ. ಸೊ ದಿಸ್ ಇಸ್ ಅ ಟ್ರಾನ್ಸ್ಪರೆಂಟ್ ಕಾರ್ನಿಯಾ. ಸೊ ಮತ್ತೆ ಇದು ಬಿಳಿ ಪಾರ್ಟ್ ಏನಿದೆ ಅದು ಸ್ಕ್ಲೀರಾ ಅಂತೀವಿ. ಸೊ ಕಾರ್ನಿಯಾ, ಸ್ಕ್ಲೀರಾ, ಮತ್ತೆ ಕಾರ್ನಿಯಾ ಒಳಗಡೆ ಒಂದ್ ಸ್ಪೇಸ್ ಇರುತ್ತೆ, ಒಂದ್ ಟ್ರಾನ್ಸ್ಪರೆಂಟ್ ಸ್ಪೇಸ್ ಇರುತ್ತೆ, ಒಂದ್ ಲಿಕ್ವಿಡ್ ಇರುತ್ತೆ. ಅದನ್ನ ನಾವು ಆಂಟೀರಿಯರ್ ಚೇಂಬರ್ ಅಂತೀವಿ. ಅದರಲ್ಲಿ ಒಂದು ಲಿಕ್ವಿಡ್ ಇರುತ್ತೆ, ಅಕ್ವಿಯಸ್ ಹ್ಯೂಮರ್ ಅಂತ. ಅದ್ರ ಒಳಗಡೆ ಒಂದ್ ಕಲರ್ಡ್ ರೌಂಡ್ ಒಂದ್ ಚುಕ್ಕೆ, ನಿಮ್ಗೆ ಗೊತ್ತಿದೆಯಲ್ಲ ಕಣ್ ಗೊಂಬೆ, ದೊಡ್ಡದಾಗೋದು ಸಣ್ಣದಾಗೋದು ಅದೇನಿದೆ ಅದು ಪ್ಯೂಪಿಲ್ ಅಂತ ಕರಿತೀವಿ. ಸೊ ಅದು ಕನ್ಸ್ಟ್ರಕ್ಟ್ ಡೈಲೇಟ್ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಆನ್ ದ ಲೈಟ್. ಎಷ್ಟು ಲೈಟ್ ನಮ್ ಕಣ್ಣು ಒಳಗಡೆ ಬೀಳತ್ತೋ ಅಷ್ಟು ಅದನ್ನ ನಮ್ ಕಣ್ಣು ಕ್ಯಾಮರಾ ಇದ್ದಾಗೆ. ಸೊ ಹೆಂಗ್ ಕ್ಯಾಮರಾ ಅಡ್ಜಸ್ಟ್ ಮಾಡ್ಕೊಳತ್ತಲ್ಲ, ಫೋಕಸಿಂಗ್ ಲೈಟ್ ಎಲ್ಲ ಫೋಕಸ್ ಮಾಡಿ ಕರೆಕ್ಟ್ ಪರ್ಫೆಕ್ಟ್ ಪಿಕ್ಚರ್ ಬರುತ್ತೆ ನಮ್ಗೆ. ಸಿಮಿಲರ್ಲಿ ಐ ಆಲ್ಸೋ ಆಕ್ಟ್ಸ್ ಇನ್ ದ ಸೇಮ್ ವೇ. ಸೊ ನಮ್ ಪ್ಯೂಪಿಲ್ ಕನ್ಸ್ಟ್ರಕ್ಟ್ ಆಗೋದು, ಡೈಲೇಟ್ ಆಗೋದು ಡಿಪೆಂಡಿಂಗ್ ಆನ್ ದ ಲೈಟ್ ಅವೈಲಬಿಲಿಟಿ, ಮತ್ತೆ ಪರ್ಫೆಕ್ಟ್ ಪಿಕ್ಚರ್ ಬರುವಾಗೆ ಹೆಲ್ಪ್ ಆಗುತ್ತೆ. ದಟ್ ಇಸ್ ಪ್ಯೂಪಿಲ್. ಒಳಗಡೆ ಇದು ಒಂದು ಸ್ಮಾಲ್, ದಿಸ್ ಇಸ್ ದ ಇನ್ಸೈಡ್ ಆಫ್ ದಿ ಐ. ಇದು ರೆಟಿನಾ.
ಇದು ಅಕ್ಷಿ ಪಟಲ ಏನ್ ಅಂತೀವಿ ನಾವು, ಇದು ರೆಟಿನಾ. ರೆಟಿನಾ ಮತ್ತೆ ಇಲ್ಲಿ ಒಂದು ಜೆಲ್ಲಿ ಸಬ್ಸ್ಟೆನ್ಸ್ ಇರುತ್ತೆ, ಒಂದು ಟ್ರಾನ್ಸ್ಪರೆಂಟ್ ಜೆಲ್ಲಿ ಸಬ್ಸ್ಟೆನ್ಸ್, ಅದನ್ನ ನಾವು ವಿಟ್ರಸ್ ಅಂತೀವಿ. ಸೊ ರೆಟಿನಾದಿಂದ ಎಲ್ಲ ಕಣ್ಣಿನ ನರಗಳು ಜಾಯಿನ್ ಆಗಿ ಇಲ್ಲಿ ಆಪ್ಟಿಕ್ ನರ್ವ್ ಅಂತ ಇರುತ್ತೆ. ಆಪ್ಟಿಕ್ ನರ್ವ್ ನಮ್ ಕಣ್ಣಿಂದ ಬ್ರೈನಿಗೆ ಕನೆಕ್ಷನ್ ಕೊಡೋದು. ಸೊ ಏನಾದ್ರು ಲೈಟ್ ಕಣ್ಣೊಳಗಡೆ ಹೋದ ತಕ್ಷಣ ಫಸ್ಟ್ ಇಟ್ ಗೋ ಟು ದಿಸ್ ಟ್ರಾನ್ಸ್ಪರೆಂಟ್ ಕಾರ್ನಿಯಾ, ಕರಿಗುಡ್ಡೆ ನಾನು ಹೇಳಿದಲ್ಲ ಟ್ರಾನ್ಸ್ಪರೆಂಟ್ ಇರುತ್ತೆ ಆಕ್ಚುಲಿ ಅದು. ಅಲ್ಲಿಂದ ಒಳಗಡೆ ಹೋಗಿ ಡೈರೆಕ್ಟ್ ರೆಟಿನಾ ಮೇಲೆ ಬಿದ್ದು, ರೆಟಿನಾ ಇಂದ ಎಲ್ಲ ಅದು ಐ ಇಂಪಲ್ಸಸ್ ಏನ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇರುತ್ತಲ್ಲ ಅದೆಲ್ಲ ಆಪ್ಟಿಕ್ ನರ್ವ್ ಇಂದ ನಮ್ ಮೆದುಳಿಗೆ ತಲುಪುತ್ತೆ. ಸೊ ಇಫ್ ಎನಿಥಿಂಗ್ ಗೋಸ್ ರಾಂಗ್ ಇನ್ ದಿಸ್ ಪಾತ್ವೆ, ನಮ್ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಮೋಸ್ಟ್ ಕಾಮನ್ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಕಾಸ್ ಆಫ್ ಐ ಬ್ಲೈಂಡ್ನೆಸ್ ಅಂದ್ರೆ ರಿಫ್ರಾಕ್ಟಿವ್ ಎರರ್ ಮತ್ತೆ ಕ್ಯಾಟ್ರಾಕ್ಟ್ ಅಂದ್ರೆ ಪೊರೆ ನಾವು ಏನಂತೀವಿ. ಸೊ ಮ್ಯಾಕ್ಸಿಮಮ್ ಅರೌಂಡ್ 4.9 ಮಿಲಿಯನ್ ಬ್ಲೈಂಡ್ ಪೀಪಲ್ ಇದ್ದಾರೆ ಇಂಡಿಯಾದಲ್ಲಿ. ಸೊ ಅದರಲ್ಲಿ 32.9 ಬಹಳಷ್ಟು ಲೆಸ್ ಕಡಿಮೆ ವಿಷನ್, ಲೋ ವಿಷನ್ ಪೇಷಂಟ್ಸ್ ಇದ್ದಾರೆ. ಸೊ ಯು ಮೇ ಬಿ ಥಿಂಕಿಂಗ್ ಹೌ ಮನ್ ಎಷ್ಟು ನೆಗ್ಲೆಕ್ಟ್ ಮಾಡಿದೀವಿ ನಮ್ ಕಣ್ಣನ್ನ ನಾವು ನಮ್ಮ ಇಂಡಿಯಾದಲ್ಲಿ. ಸೊ ಮೋಸ್ಟ್ ಕಾಮನ್ ಅಂದ್ರೆ ರಿಫ್ರಾಕ್ಟಿವ್ ಎರರ್ ಅಂದ್ರೆ ಶಾರ್ಟ್ ಸೈಟೆಡ್ನೆಸ್, ಲಾಂಗ್ ಸೈಟೆಡ್ನೆಸ್ ಅಂದ್ರೆ ನಾವು ಮಯೋಪಿಯಾ, ಹೈಪರ್ ಮೆಟ್ರೋಪಿಯಾ ಅಂತೀವಿ ಅದಕ್ಕೆ. ಸೊ ಮಕ್ಕಳಿಗೆ ನೀವು ನೋಡಿರ್ಬೇಕು ಸ್ಕೂಲಲ್ಲಿ ಸ್ಪೆಕ್ಸ್ ಯೂಸ್ ಮಾಡ್ತಾರೆ, ಅಂದ್ರೆ ಅವರಿಗೆ ಹತ್ರದ್ ಕಾಣುತ್ತೆ, ದೂರದ್ ಕಾಣೋದಿಲ್ಲ. ಸೊ ದಟ್ ಇಸ್ ಶಾರ್ಟ್ ಸೈಟೆಡ್ನೆಸ್. ಮತ್ತೆ ಸ್ವಲ್ಪ ಹೈಪರ್ ಮೆಟ್ರೋಪಿಯಾ ಅಂದ್ರೆ ದೂರದ್ ಕಾಣುತ್ತೆ, ಹತ್ರದ್ ಕಾಣೋದಿಲ್ಲ. ಸೊ ಈವನ್ ಆಫ್ಟರ್ ಏಜ್ ಆಫ್ 40 ಏಜ್ ರಿಲೇಟೆಡ್ ಐ ಮಸಲ್ ವೀಕ್ನೆಸ್ ಇಂದ ರೀಡಿಂಗ್ ಗ್ಲಾಸಸ್ ಬರುತ್ತೆ ಜನರಿಗೆ ನಾರ್ಮಲಿ. ಸೊ ಅದಕ್ಕೆ ನಾವು ಪ್ರೆಸ್ ಬಯೋಪಿಯಾ ಅಂತೀವಿ. ಸೊ ಇವೆಲ್ಲ ಕರೆಕ್ಟ್ ಮಾಡಬಹುದು, ಕರೆಕ್ಟ್ ಟೈಮಿಗೆ ಐ ಚೆಕ್ಅಪ್ ಮಾಡಿ ಕರೆಕ್ಟ್ ಸ್ಪೆಕ್ಟಿಕಲ್ ನಂಬರ್ ಕರೆಕ್ಷನ್ ಎಲ್ಲ ಕೊಟ್ಟು ಗ್ಲಾಸಸ್ ಹಾಕೊಂಡ್ರೆ ಕಣ್ಣಿನ ದೃಷ್ಟಿ ಕ್ಲಿಯರ್ ಮಾಡ್ಕೋಬಹುದು. ಇನ್ನೊಂದು ನೆಕ್ಸ್ಟ್ ಏನಂದ್ರೆ ನಮ್ ಕಾರ್ನಿಯಾ, ಕರಿಗುಡ್ಡೆ, ಯಾರೋ ಮಾತಾಡ್ತಾ ಇದ್ರು ಫೈರ್ ಕ್ರ್ಯಾಕರ್ ಇಂಜುರಿ, ಪಟಾಕಿ ಇದಾದ ತಕ್ಷಣ ಏನಾದ್ರು ಇಂಜುರಿ ಆಯ್ತು ಅಂದ್ರೂ ಕೂಡ ದೃಷ್ಟಿ ಕಡಿಮೆ ಆಗುತ್ತೆ. ಇದೆಲ್ಲ ಟ್ರಾಮಾಟಿಕ್ ಅಂದ್ರೆ ಏನಾದ್ರು ಟ್ರಾಮಾ ಕಣ್ಣಿಗೆ ಆಯ್ತು. ಸೊ ಇಫ್ ಎನಿ ಕಾರ್ನಿಯಾ ನಾರ್ಮಲಿ ಟ್ರಾನ್ಸ್ಪರೆಂಟ್ ಇರುತ್ತೆ, ಅದು ಟ್ರಾನ್ಸ್ಪರೆನ್ಸಿಂದಾನೇ ನಮ್ ಕ್ಲಾರಿಟಿ ಎಷ್ಟು ಮೇಂಟೈನ್ ಆಗೋದು. ಬಟ್ ಇಫ್ ಅಟ್ ಆಲ್ ದ ಕ್ಲಾರಿಟಿ ಗೋಸ್ ಅಂದ್ರೆ ಟ್ರಾನ್ಸ್ಪರೆನ್ಸಿ ಗೋಸ್ ಅವೇ, ನಮ್ ದೃಷ್ಟಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಏನಾದ್ರು ಗಾಯ ಆಯ್ತು ಅಂದ್ರೆ ನಮ್ ಬಾಡಿ ಟ್ರೈಸ್ ಟು ರಿಪೇರ್ ಇಟ್. ಸೊ ಅದೇನಾಗುತ್ತೆ, ರಿಪೇರ್ ಮಾಡುವಾಗ ಆ ಟ್ರಾನ್ಸ್ಪರೆನ್ಸಿ ಕಡಿಮೆ ಆಗುತ್ತೆ, ಒಂದ್ ವೈಟ್ ಚುಕ್ಕೆನ ಒಂದ್ ಮಾರ್ಕ್ ಬೀಳುತ್ತೆ, ಮಾರ್ಕ್ ಬಿದ್ದ ತಕ್ಷಣ ದೃಷ್ಟಿ ಕಡಿಮೆ ಆಗುತ್ತೆ. ಸೆಕೆಂಡ್ ಆಫ್ ಆಲ್ ಮೋಸ್ಟ್ ಕಾಮನ್ ಎಲ್ಲರೂ ಕಂಪ್ಯೂಟರ್ ಯೂಸ್ ಮಾಡ್ತಾರೆ ಈಗ, ಮತ್ತೆ ಇವನ್ ಲಾಂಗ್ ಟೈಮ್ ಮೊಬೈಲ್ ಯೂಸೇಜ್, ಈ ಸ್ಕ್ರೀನ್ ಯೂಸೇಜ್ ಇದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಸೊ ಬಿಕಾಸ್ ಆಫ್ ದಟ್ ನಾರ್ಮಲಿ ಏನಿರುತ್ತೆ, ಒಂದ್ ಕ್ಲಿಯರ್ ಫಿಲ್ಮ್, ಒಂದ್ ಕಣ್ಣೀರಿಂದ ಒಂದ್ ಫಿಲ್ಮ್ ಇರುತ್ತೆ ಕಣ್ ಮುಂದೆ, ಅದು ನಮ್ ಕಣ್ಣಿಗೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಪ್ಲಸ್ ಇವನ್ ಆಪ್ಟಿಕಲ್ ಕ್ಲಾರಿಟಿನೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ ಅದು ಅದರಿಂದ. ಬಟ್ ಏನಾಗುತ್ತೆ ಇದರಲ್ಲಿ ಡ್ರೈ ಐ ಆಗುತ್ತೆ ಬಿಕಾಸ್ ಆಫ್ ಕಂಟಿನ್ಯೂಸ್ ಸ್ಕ್ರೀನ್ ಎಕ್ಸ್ಪೋಜರ್. ಇವನ್ ಇಫ್ ಯು ಆರ್ seeing the screen for a long time, blink ಮಾಡ್ತಾ ಇಲ್ಲ, or else if at all there is a fan and AC full time in your room, or ನೀವು ಹೊರಗಡೆ ಹೋಗ್ತಾ ಇದ್ರಿ ಬಿಸಿಲಲ್ಲಿ, ಗಾಳಿಯಲ್ಲಿ, ಡ್ರೈ ವೆದರ್, ಇದೆಲ್ಲ ಕಾರಣಗಳಿಂದ ಡ್ರೈ ಐ ಬಹಳ ಕಾಮನ್ ಆಗ್ಬಿಟ್ಟಿದೆ. ನಾಟ್ ಓನ್ಲಿ ಇನ್ ಓಲ್ಡರ್ ಏಜ್ ಗ್ರೂಪ್ಸ್, ಯಂಗ್ ಏಜ್ ಮಕ್ಕಳಿಗೂ ಕೂಡ, ಬಿಕಾಸ್ ಆನ್ಲೈನ್ ಕ್ಲಾಸಸ್ ಇರಲಿ ಆರ್ ಇವನ್ ಇಫ್ ದೇ ಆರ್ ಯೂಸಿಂಗ್ ಎನಿ ಸ್ಕ್ರೀನ್ ಡಿವೈಸ್. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ, ಬಿಕಾಸ್ ದ್ಯಾಟ್ ಇಸ್ ಸೆಲ್ಫ್ ಅ ವೆರಿ ಇಂಪಾರ್ಟೆಂಟ್ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಅದಕ್ಕೋಸ್ಕರ ಕೂಡ ಅದು ರೆಗ್ಯುಲರ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇರ್ಬೇಕು. ಕಣ್ಣಿನ ಚೆಕ್ಅಪ್ ಮಾಡಿದಾಗ ಗೊತ್ತಾಗುತ್ತೆ, ನಾವೆಲ್ಲ ಚೆಕ್ ಮಾಡಿ ನೋಡ್ತೀವಿ, ಅದಕ್ಕೆ ನಾವು ಡ್ರಾಪ್ಸ್ ಔಷಧಿ ಎಲ್ಲ ಕೊಟ್ಟಿರ್ತೀವಿ. ಸೊ ವಿ ಕ್ಯಾನ್ ಟ್ರೀಟ್ ದ್ಯಾಟ್ ಆಲ್ಸೋ. ಸೊ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂದ್ರೆ ಇದೆ ನಾನು ಹೇಳ್ತಾ ಇರೋದು. ಸೊ ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ಡ್ರೈನೆಸ್ ಆಫ್ ದಿ ಐ, ಮತ್ತೆ ಕಾನ್ಸ್ಟೆಂಟ್ ಫೋಕಸಿಂಗ್, ಮತ್ತೆ ನೀವು ಸ್ಕ್ರೀನ್ ಯೂಸೇಜ್ ಮಾಡುವಾಗ ಮೊಬೈಲ್ ಇರ್ಲಿ ಕಂಪ್ಯೂಟರ್ ಇರ್ಲಿ, ಅದರಿಂದ ಕೂಡ ಕಣ್ಣು ಸ್ವಲ್ಪ ದೃಷ್ಟಿ ಕಡಿಮೆ ಆಗುತ್ತೆ. ಸೆಕೆಂಡ್ ನಾನು ಹೇಳ್ತಾ ಇರೋದು cataract is also a very common cause of blindness. ನಮ್ಮ ತಲೆಯಲ್ಲಿ ಏನಿರುತ್ತೆ, ಓನ್ಲಿ ಏಜ್ಡ್ ಪೀಪಲ್ ಗೆಟ್ cataract. Obviously ಏಜ್ ರಿಲೇಟೆಡ್ cataract is very common, ಬಟ್ ಮಕ್ಕಳಿಗೂ cataract ಆಗ್ಬಹುದು. ಪ್ಲಸ್ ಇವನ್ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲೂ cataract ಆಗ್ಬಹುದು, ಇವನ್ ಮಿಡಲ್ ಏಜ್ ಜನರಿಗೂ cataract ಆಗ್ಬಹುದು. ಯಾಕಂದ್ರೆ cataract ಆಗೋ ಕಾರಣಗಳು ಬಹಳಷ್ಟು ಇದಾವೆ. ನಾಟ್ ಓನ್ಲಿ ಏಜ್, ಅಂದ್ರೆ ಡಯಾಬಿಟೀಸ್ ಇದ್ರು ಅವ್ರಿಗೆ ಆಗತ್ತೆ. ಇವನ್ ಏನಾದ್ರು ಸ್ಟಿರಾಯ್ಡ್ ಡ್ರಾಪ್ಸ್ ಯಾರಾದ್ರೂ, ಪ್ಲೀಸ್ ಡು ನಾಟ್ ಯೂಸ್ ದೀಸ್ ಡ್ರಾಪ್ಸ್ ವಿಚ್ ಡೈರೆಕ್ಟ್ಲಿ ಯು ಗೆಟ್ ಇಟ್ ಫ್ರಮ್ ದ ಫಾರ್ಮಸಿಯಿಂದ ಸೆಲ್ಫ್ ಮೆಡಿಕೇಶನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಏನೇ ಕಣ್ಣಿನ ಪ್ರಾಬ್ಲಮ್ ಇದ್ರೆ ಪ್ಲೀಸ್ ವಿಸಿಟ್ ಅನ್ ಐ ಪ್ರೊಫೆಷನಲ್, ಐ ಕನ್ಸಲ್ಟೆಂಟ್, ಐ ಸರ್ಜನ್ ತೋರಿಸಿನೇ ನೀವು ಏನಾದ್ರು ಮೆಡಿಕೇಶನ್ ತಗೊಳ್ಳೋದಿದ್ರೆ ಅದ್ ಮೆಡಿಕೇಶನ್ ಅನ್ನ ತಗೊಳ್ಳಿ. ಯಾಕಂದ್ರೆ ಬಹಳಷ್ಟು ಪೇಷಂಟ್ ಸ್ಟಿರಾಯ್ಡ್ ಯೂಸ್ ಮಾಡ್ಬಿಡ್ತಾರೆ, ಯಾಕಂದ್ರೆ ಫಾರ್ಮಸಿಲಿ ಓವರ್ ದ ಕೌಂಟರ್ ಕೊಟ್ಬಿಡ್ತಾರೆ. ಅವ್ರು ಹಂಗೆ ನೆಗ್ಲಿಜೆಂಟ್ ಯೂಸ್ ಮಾಡಿ ಆಮೇಲೆ ಕಣ್ಣಿನ ಪ್ರೆಷರು ಜಾಸ್ತಿ ಆಗ್ಬೋದು. ಸೊ ಯು ಮಸ್ಟ್ ಹವ್ ಹರ್ಡ್ ಅಬೌಟ್ ಗ್ಲೋಕೋಮಾ.
ಗ್ಲಾಕೋಮಾ ಅಂದ್ರೆ ಕಾಜ್ ಬಿಂದು ನಾವ್ ಅಂತೀವಿ. ಸೊ ಮೋತಿ ಬಿಂದು, ಕಾಜ್ ಬಿಂದು. ಸೊ ಗ್ಲಾಕೋಮಾ ಅಲ್ಲಿ ಮೇನ್ ಥಿಂಗ್ ಅಂದ್ರೆ ಆಪ್ಟಿಕ್ ನರ್ವ್ ಇಫೆಕ್ಟ್ ಆಗುತ್ತೆ. ಸೊ ಇದು ಆಪ್ಟಿಕ್ ನರ್ವ್ ಹೆಡ್ ಅಲ್ಲಿ ಇಫೆಕ್ಟ್ ಆಗುತ್ತೆ. ಸೊ ಅದು ವೀಕ್ ಆದ ತಕ್ಷಣ ಏನಾಗುತ್ತೆ, ಗ್ಲಾಕೋಮಾದಲ್ಲಿ ವಿಜುವಲ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಿಜುವಲ್ ಫೀಲ್ಡ್ ಕಡಿಮೆ ಆಗ್ತಾ ಹೋದ್ರೆ ದೃಷ್ಟಿ ಸಡನ್ಲಿ ಆಗೋದಿಲ್ಲ, ಅದು ಪ್ರೋಗ್ರೆಸಿವ್ ಸ್ಲೋಲಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಎನಿಬಡಿ ಅಬೌಟ್ ದಿ ಏಜ್ ಆಫ್ 35 ಕ್ಯಾನ್ ಡೆವಲಪ್ ಗ್ಲಾಕೋಮಾ. ಸ್ಪೆಷಲಿ ಅವರಿಗೆ BP, ಹೈಪರ್ ಟೆನ್ಷನ್ ಇದ್ರೆ, ಡಯಾಬಿಟೀಸ್ ಇದ್ರೆ, ಮತ್ ಬೇರೆ ಏನೇ ಸ್ಟಿರಾಯ್ಡ್ ಯೂಸೇಜ್ ಇದ್ರೆ, ಈ ಎಲ್ಲಾ ಪೇಷಂಟ್ಗೂ ಗ್ಲಾಕೋಮಾ ಆಗೋ ಚಾನ್ಸ್ ಇರುತ್ತೆ. ಅದು ಕಣ್ಣಿನ ಟೆಸ್ಟ್ ಮಾಡಿದ್ಮೇಲೆನೆ ಗೊತ್ತಾಗೋದು, ಯಾಕಂದ್ರೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿರುತ್ತೆ ಅದರಲ್ಲಿ. ಸೊ ಹಂಗೆ ನಾರ್ಮಲಿ ಪೇಷಂಟ್ಸ್ ನಂಗೆ ಗ್ಲಾಕೋಮಾ ಇದೆ ಅಂತ ಯಾರು ಬರೋದಿಲ್ಲ. ಸೊ ಗ್ಲಾಕೋಮಾ ಸ್ಕ್ರೀನಿಂಗ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಮತ್ತೆ there are many other problems, especially ಈಗ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್ ಇವೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗಿರೋದ್ರಿಂದ ಡೈರೆಕ್ಟ್ ರೆಟಿನಾ ಮೇಲೆ ಇಫೆಕ್ಟ್ ಬೀಳ್ತಾ ಇದೆ. ನಮ್ಮ ಅಕ್ಷಿಪಟಲ ಮೇಲೆನೆ ಅದು ಡೈರೆಕ್ಟ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಡಯಾಬಿಟಿಕ್ ರೆಟಿನೋಪತಿ ಅಂತ ನೀವು ಕೇಳಿರ್ಬೇಕು. ಸೊ ಡಯಾಬಿಟಿಕ್ ರೆಟಿನೋಪತಿದಲ್ಲಿ ಕಣ್ಣಿನ ನರದಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗೋದು, ಇಲ್ಲಾಂದ್ರೆ ರಕ್ತ ಹೆಪ್ಪುಗಟ್ಟೋದು, ಬಾವು ಬರೋದು, ಹಂಗೆಲ್ಲ ಆದ್ರೆ ಕಣ್ಣಿನ ದೃಷ್ಟಿ ಅದರಿಂದ ಕೂಡ ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇರುತ್ತೆ. ಬಟ್ ಇಫ್ ಎಟ್ ಆಲ್ ಯುವರ್ ಡಯಾಬಿಟಿಕ್, ಪ್ರತಿ ವರ್ಷ ಒಂದ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ತಾನೆ ಇರ್ಬೇಕು. ಸೊ ರೆಗ್ಯುಲರ್ಲಿ ನೀವು ಕಣ್ಣಿನ ಚೆಕ್ಅಪ್ ಮಾಡ್ಬೇಕು, ಅಟ್ ಲೀಸ್ಟ್ ಒನ್ಸ್ ಅ ಇಯರ್. ಸೊ ಇಯರ್ ಚೆಕ್ಅಪ್ ಮಾಡಿದ್ರೆ ನಿಮ್ ಕಣ್ಣಿನ ನರದ್ದು ನಾವು ಡ್ರಾಪ್ಸ್ ಹಾಕಿ ಕಣ್ಣಿನ ನರನು ಚೆಕ್ ಮಾಡ್ತೀವಿ. ಸೊ ಇಫ್ ಎಟ್ ಆಲ್ ಡಯಾಬಿಟಿಕ್ ರೆಟಿನೋಪತಿ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ಟ್ರೀಟ್ಮೆಂಟ್ ಎಲ್ಲ ತಗೋಬೇಕಾಗತ್ತೆ. ಯಾಕಂದ್ರೆ ಸಡನ್ ಬಹಳ ಹೈ ಶುಗರ್ ಆಗಿ ನೀವು ಚೆಕ್ಅಪ್ ಮಾಡಿಸ್ಲಿಲ್ಲ ಅಂದ್ರೆ, ಕಣ್ಣಿನ ನರ ಡ್ಯಾಮೇಜ್ ಆಯ್ತು ಅಂದ್ರೆ ಅದಕ್ಕೆ ಪೂರ್ತಿ ಟ್ರೀಟ್ಮೆಂಟ್ ಕೊಡಕ್ ಆಗತ್ತೆ. ಬಟ್ ಅದು ಎಷ್ಟು ಟ್ರೀಟ್ಮೆಂಟ್ ಇಂದ ಎಷ್ಟು ಔಟ್ಕಮ್ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಇಟ್ಸ್ ನಾಟ್ ಲೈಕ್ ಕ್ಯಾಟ್ರಾಕ್ಟ್. ಅಂದ್ರೆ ಕ್ಯಾಟ್ರಾಕ್ಟ್ ಬಂದ್ರೆ ಎಷ್ಟೇ ದೃಷ್ಟಿ ಕ್ಯಾಟ್ರಾಕ್ಟ್ ತೆಗೆದು ನಾವು ಲೆನ್ಸ್ ಹಾಕ್ತಿವಿ. ಸೊ ಲೆನ್ಸ್ ಹಾಕಿದ ತಕ್ಷಣ ದೃಷ್ಟಿ ಚೆನ್ನಾಗ್ ಬರುತ್ತೆ. ಸೊ ಬಟ್ ದೃಷ್ಟಿ ಚೆನ್ನಾಗ್ ಬರ್ಬೇಕಂದ್ರೆ ಕಣ್ಣಿನ ನರ ಕೂಡ ಹೆಲ್ದಿ ಆಗಿರ್ಬೇಕು. ಕಣ್ಣಿನ ನರ ಡ್ಯಾಮೇಜ್ ಆಗಿದೆ ಅಂದ್ರೆ ಡ್ಯೂ ಟು ಎನಿ ಅದರ್ ರೀಸನ್, ಗ್ಲಾಕೋಮಾ, ಡಯಾಬಿಟಿಕ್ ರೆಟಿನೋಪತಿ, ಅದು ಪೋಸ್ಟ್ ಸರ್ಜರಿ ಔಟ್ಕಮ್ ಅಷ್ಟು ಸರಿ ಬರೋದಿಲ್ಲ. ಸೊ ದಟ್ಸ್ ವೈ ಕೊಲೆನೇ ಒಂದೇ ಕಾರಣ ಅಂತ ತಲೆಯಲ್ಲಿ ಇರಬಾರ್ದು. ಮೆನಿ ಅದರ್ ರೀಸನ್ಸ್ ಕಣ್ಣಿನ ದೃಷ್ಟಿ ಕಡಿಮೆ ಆನ್ಯುವಲ್ ಐ ಚೆಕ್ಅಪ್. ಸೊ ಮತ್ತೆ ಇನ್ನೊಂದು ಬಹಳ ಕಾಮನ್ ಪ್ರಾಬ್ಲಮ್ ಈಗ ರೀಸೆಂಟ್ ಆಗಿ ಕಂಡು ಬರ್ತಾ ಇದೆ, ಅದು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ನಾವು ARMD ಅಂತೀವಿ. ಅದು ಕೂಡ ಒಂದು ರೆಟಿನಾ ಪ್ರಾಬ್ಲಮ್. ಅದು ಏಜ್ ರಿಲೇಟೆಡ್, ಅಂದ್ರೆ ಎನಿಬಡಿ ಅಬೌಟ್ ದಿ ಏಜ್ ಆಫ್ 50 years 60 years ಯಾರಿಗೂ ಆಗ್ಬೋದು. ಸೊ ಅದು ಕೂಡ ರೆಟಿನಾ ಚೆಕ್ಅಪ್ ಅಲ್ಲೇ ಗೊತ್ತಾಗೋದು. ಸೊ ಮೆನಿ ಪೇಷಂಟ್ಸ್ ಕಮ್ ಹಿಯರ್ ಥಿಂಕಿಂಗ್ ದಟ್ ನಮ್ ಕಣ್ಣಲ್ಲಿ ಕೊರೆ ಬಂದಿರ್ಬೇಕು, ಅದಕ್ಕೆ ನಮ್ ದೃಷ್ಟಿ ಕಡಿಮೆ ಆಗಿದೆ ಅಂತ. ಅದು ಎಷ್ಟೋ ಜನ ಅವರು ಡಿಲೇ ಮಾಡಿ ಬಂದಿರ್ತಾರೆ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಕ್ಯಾಟ್ರಾಕ್ಟ್ ಇಲ್ಲ, ಏನಿಲ್ಲ, ಬಟ್ ರೆಟಿನಾ ಡ್ಯಾಮೇಜ್ ಆಗಿದೆ ಡ್ಯೂ ಟು ARMD. ಸೊ ಇದೆಲ್ಲ ಫಸ್ಟ್ ಥಿಂಗ್ ಇಸ್ we have to stay away from UV radiation. UV radiation ಅಂದ್ರೆ ಸನ್ಲೈಟ್ ಇಂದಾನು ಬರುತ್ತೆ. ಸೊ ಬಿಸಿಲಲ್ಲಿ ಹೋಗುವಾಗ ಟ್ರೈ ಟು ಟೇಕ್ ಕೇರ್ ಆಫ್ ಯುವರ್ ಐಸ್, ಅಂದ್ರೆ ವಿತ್ ಡಾರ್ಕ್ ಗ್ಲಾಸಸ್ ಹಾಕೊಳ್ಳೋದು, ಇಲ್ಲಾಂದ್ರೆ ಧೂಳು ಹೋಗ್ದಂಗೆ, ಗಾಳಿ ಹೋಗ್ದಂಗೆ ಸ್ವಲ್ಪ ಕೇರ್ ತಗೊಳ್ಳೋದು, ಪುಟ್ ಕ್ಯಾಪ್ ಆರ್ ಸಮಥಿಂಗ್. ಸೆಕೆಂಡ್ ಆಫ್ ಆಲ್, ನೀವು ಒಳ್ಳೆ ಆಹಾರನ ತಗೋಬೇಕು. ಸೊ ಫುಡ್ಸ್ ರಿಚ್ ಇನ್ ವಿಟಮಿನ್ A, ವಿಟಮಿನ್ E, ವಿಟಮಿನ್ C, ಅಂದ್ರೆ ಎಲ್ಲ ಸಿಟ್ರಸ್ ಫ್ರೂಟ್ಸ್, ಆರೆಂಜಸ್, ಮೂಸಂಬಿ, ಮತ್ತೆ ಕ್ಯಾರೆಟ್ಸ್, ಮತ್ತೆ ಟೊಮೆಟೊಸ್, ಆಲ್ ರೆಡ್ ಅಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಮತ್ತೆ ಅದ್ರ ಜೊತೆಗೆ ಆಲ್ ದೀಸ್ ಡ್ರೈ ಫ್ರೂಟ್ಸ್, ಬಾದಾಮ್, ಮತ್ತೆ ಅಕ್ಸೆ ಬೀಜ ಅಂತೀವಿ, ಫ್ಲಾಕ್ಸ್ ಸೀಡ್ಸ್, ದಟ್ ಇಸ್ ಆಲ್ಸೋ ವೆರಿ ಗುಡ್ ಫಾರ್ ದಿ ಐ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ರಿಚ್ ಇರೋ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತೆ ಆಹಾರವನ್ನು ತಗೋಬೇಕು. ಸೊ ಇವನ್ ಎಗ್ ಅಂಡ್ ಫಿಶ್, ವೆಜಿಟೇರಿಯನ್, ಅದು ಕೂಡ ತಗೊಂಡ್ರೆ ನಿಮ್ ಕಣ್ಣಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಮತ್ತೆ ಇದು ಇಸ್ ಲೈಕ್ ಅ ಪ್ರೊಟೆಕ್ಟಿವ್ ವೇ, ಅಂದ್ರೆ ನಿಮ್ ನ್ಯಾಚುರಲ್ ಆಗಿ ಕಣ್ಣಲ್ಲಿ ನಿಮ್ ಕಣ್ಣಿಂದ ಕೇರ್ ತಗೋಬಹುದು. ಮತ್ತೆ ಇನ್ನೊಂದಂದ್ರೆ ಆಬ್ವಿಯಸ್ಲಿ ಸ್ಕ್ರೀನ್ ಯೂಸೇಜ್ ಅನ್ನ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಬೇಕು. ಕಂಟಿನ್ಯೂಸ್ ಸ್ಕ್ರೀನ್ ಯೂಸೇಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಯಾಕಂದ್ರೆ ನೀವು ಬ್ಲಿಂಕ್ ಮಾಡೋದು ಕಡಿಮೆ ಮಾಡ್ತೀರಿ, ಕಣ್ ರೆಪ್ಪೆ ಬಡಿಯೋದು ಕಡಿಮೆ ಆದ ತಕ್ಷಣ ಕಣ್ ಡ್ರೈ ಆಗುತ್ತೆ. ಡ್ರೈ ಆದ ತಕ್ಷಣ ಕಣ್ಣ ಮೇಲೆ ಸ್ಟ್ರೇನ್ ಆಗಿ, ಪ್ಲಸ್ ಅದು UV ರೇಡಿಯೇಷನ್ ಕೂಡ ಎಕ್ಸ್ಪೋಜರ್ ಜಾಸ್ತಿ ಆಗುತ್ತೆ. ಸೊ ನಿಮ್ ದೃಷ್ಟಿಗೆ ಸ್ವಲ್ಪ ಹಾನಿ ಆಗೋ ಚಾನ್ಸ್ ಇರುತ್ತೆ. ಸೆಕೆಂಡ್ ಆಫ್ ಆಲ್ ಏನಂದ್ರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ 20-20-20 ರೂಲ್ ಅಂತ. ಸ್ಪೆಷಲಿ ಹೂ ಆರ್ ಯೂಸಿಂಗ್ ಕಂಪ್ಯೂಟರ್ಸ್ ಆರ್ ಎನಿ ಸ್ಕ್ರೀನ್ ಡಿವೈಸಸ್, ಅಂದ್ರೆ ಎವ್ರಿ 20 minutes ಪ್ಲೀಸ್ ಟೇಕ್ ಅ ಬ್ರೇಕ್ ಆಫ್ 20 seconds ಬೈ ಸೀಯಿಂಗ್ ಸಮಥಿಂಗ್ ಫಾರ್ 20 feet ಡಿಸ್ಟೆನ್ಸ್. ಅಂದ್ರೆ ನೀವು ಕೆಲಸ ಮಾಡ್ತಿದ್ರಿ, ಸ್ಕ್ರೀನ್ ಮೇಲೆ ಇದ್ರಿ, ಏನಾದ್ರು ಮಾಡ್ತಿದ್ರಿ, ಸೊ ಎವ್ರಿ 20 minutes ಕೀಪ್ ಅ
ಕಾಶಿಯಸ್ ಮೈಂಡ್, ನೀವು ಒಂದು ಬ್ರೇಕ್ ತಗೊಳ್ಳಿ, ಒಂದು 20 seconds ಎಲ್ಲಾದ್ರೂ ದೂರ ನೋಡ್ರಿ, ಬ್ಲಿಂಕ್ ಯೋರ್ ಐಸ್ ಅಂಡ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ವರ್ಕ್. ಸೊ ದೀಸ್ ಆರ್ ಸಮ್ ಆಫ್ ದಿ ವೇಸ್ ವೇರ್ ಯು ಕ್ಯಾನ್ ಟೇಕ್ ಕೇರ್ ಆಫ್ ಯೋರ್ ಐಸ್. ಆಬ್ವಿಯಸ್ಲಿ ನಾನು ಹೇಳಿದಾಗೆ ಆನ್ಯುವಲ್ ಐ ಚೆಕ್ಅಪ್, ಮಕ್ಕಳು ಇರ್ಲಿ ದೊಡ್ಡವ್ರಿರ್ಲಿ ಏನೇ ಏಜ್ ಗ್ರೂಪ್ ಇರ್ಲಿ, ರೆಗ್ಯುಲರ್ ಐ ಚೆಕ್ಅಪ್ ಇಸ್ ಅ ಮಸ್ಟ್. ಸೊ ಏನಾದ್ರು ಡೌಟ್ಸ್ ಇದ್ರೆ ಐ ವುಡ್ ಬಿ ಹ್ಯಾಪಿ ಇಫ್ ಇಟ್ ಇಸ್ ಮೋರ್ ಆಫ್ ಅ ಡಿಸ್ಕಷನ್. ಏನಾದ್ರು ಕ್ವೆಶನ್ಸ್ ಇದ್ರೆ ಪ್ಲೀಸ್ ಕೇಳಿ. ಮೇಡಮ್, ನಮ್ಮಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ದು ನೈಟ್ ಡ್ಯೂಟಿ RMS ನಲ್ಲಿ ಸ್ಪೆಷಲಿ ನೈಟ್ ಸಾಯಂಕಾಲ 5:30 ಸ್ಟಾರ್ಟ್ ಆಯ್ತು ಅಂದ್ರೆ ಮಾರ್ನಿಂಗ್ 6 o'clock ಅವ್ರದ್ದು ಡ್ಯೂಟಿ ಮುಗಿತೈತೆ. ಸೊ ಆಲ್ಮೋಸ್ಟ್ ಅವರು ಹೋಲ್ ನೈಟ್ ಅವರು ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇರ್ತಾರೆ. ಅವರಿಗೆ ಏನು ನೀವು ಪ್ರಿಕಾಷನ್ಸ್ ತಗೊಳ್ಳಿಕ್ಕೆ ಸಜೆಸ್ಟ್ ಮಾಡಬಹುದು? ಓಕೆ, ಫಸ್ಟ್ ಥಿಂಗ್, ನೀವು ನೈಟ್ ಡ್ಯೂಟಿ ಮಾಡ್ತಿದ್ದೀರಿ ಅಂದ್ರೆ ಆಬ್ವಿಯಸ್ಲಿ ನಿಮ್ದು ಡೇ ಅಂಡ್ ನೈಟ್ ಸೈಕಲ್ ಸ್ವಲ್ಪ ಡಿಸ್ಟರ್ಬೇ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ವಿ ಕಾಂಟ್ ಹೆಲ್ಪ್, ಅದು ನಿಮ್ ಕೆಲಸ ನೀವು ಮಾಡ್ಲೇಬೇಕು. ಸೊ ಫಸ್ಟ್ ಥಿಂಗ್ ಅಂದ್ರೆ ಲೂಬ್ರಿಕೇಟಿಂಗ್ ಬ್ರಾಮ್ಸ್ ಅಂತ ಬರುತ್ತೆ. ಸೊ ಒಂದ್ ಐ ಚೆಕ್ಅಪ್ ಅಂತೂ ಮಾಡಿರಿ, ನಮ್ಮಲ್ಲಿ ಒಂದ್ಸತಿ ಬಂದು ತೋರ್ಸ್ ಹೋಗ್ರಿ. ಅದರಲ್ಲಿ ನಾವು ನಿಮ್ ಕಣ್ಣಿಂದ ಎಷ್ಟಿದೆ, ಏನ್ ಲೆವೆಲ್ ಇದೆ ಅಂತ ನೋಡ್ತೀವಿ. ಯಾಕಂದ್ರೆ ಮೇನ್ ಪ್ರಾಬ್ಲಮ್ ಆಗೋದು ಡ್ರೈನೆಸ್ ಇಂದ ಪೇಷಂಟ್ಸ್ ಗೆ. ಸೊ ನಾವು ಒಂದು ಲೂಬ್ರಿಕೇಟಿಂಗ್ ಐ ಡ್ರಾಪ್ಸ್ ಅಂತ ಕೊಡ್ತೀವಿ. ಸೊ ಬಿಫೋರ್ ಗೋಯಿಂಗ್ ಟು ವರ್ಕ್ ಆ ಡ್ರಾಪ್ಸ್ ಅನ್ನ ಕಣ್ಣಲ್ಲಿ ಹಾಕೋಬೇಕು. ಮತ್ತೆ ಇವನ್ ಆಫ್ಟರ್ ವರ್ಕ್ ಮತ್ತೆ ಆ ಡ್ರಾಪ್ಸ್ ಅನ್ನ ಹಾಕಿ ಅಟ್ ಲೀಸ್ಟ್ ಒಂದು 6 to 8 hours ಸ್ಲೀಪ್ ನೀವು ಮ್ಯಾನೇಜ್ ಮಾಡ್ಬೇಕು. ಇವನ್ ಆಫ್ಟರ್ ಯುವರ್ ಡ್ಯೂಟಿ, ನೀವು ಮನೆ ಹೋದ್ಮೇಲೆ ಮೇಕ್ ಶೋರ್ ಯು ಗೆಟ್ ಒನ್ ಅಡಿಕ್ವೇಟ್ ಸ್ಲೀಪ್. ಯಾಕಂದ್ರೆ ಸ್ಲೀಪ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಐ ಹೆಲ್ತ್. ಮತ್ತೆ ಇವನ್ ಆಸ್ ಐ ಜಸ್ಟ್ ಮಿಸ್, ಎಕ್ಸರ್ಸೈಸ್ ಕೂಡ ಬಹಳ ಇಂಪಾರ್ಟೆಂಟ್. ಸೊ ನೀವು ಕೆಲ್ಸಕ್ಕೆ ಹೋಗೋ ಮುಂಚೆ ಆಬ್ವಿಯಸ್ಲಿ ನೀವು ಈವ್ನಿಂಗ್ಸ್ ಹೋಗ್ತಾ ಇದ್ದೀರಿ ಅಂದ್ರೆ ಜಸ್ಟ್ ಬಿಫೋರ್ ಗೋಯಿಂಗ್ ಆರ್ ಇವನ್ ಎನಿ ಟೈಮ್ ಡ್ಯೂರಿಂಗ್ ದ ಡೇ ಅಟ್ ಲೀಸ್ಟ್ ಒಂದು 15-20 minutes ಸಮ್ ಲೈಟ್ ಎಕ್ಸರ್ಸೈಸ್ ಮಾಡಿ. ಮತ್ತೆ ಅದೇ ಸ್ಲೀಪ್ ಒಂದು ಕಂಟ್ರೋಲ್ ಇಟ್ಕೋಬೇಕು. ಸೊ ಇವನ್ ಡ್ಯೂರಿಂಗ್ ದ ನೈಟ್ ಡ್ಯೂಟಿ ನೀವು ಬಹಳಷ್ಟು ಟೈಮ್ ಯು ಆರ್ ಸ್ಟೇಯಿಂಗ್ ಅವೇಕ್, ನಿಮ್ಗೆ ನಿದ್ದೆ ಬರ್ತದೆ, ಕಣ್ಣು ಉರಿತಾ ಇದೆ. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕಂಪ್ಲೇಂಟ್. ಬಹಳಷ್ಟು ಬರ್ತಾರೆ ನೈಟ್ ಡ್ಯೂಟಿ, ಎಸ್ಪೆಷಲಿ ಇವನ್ ಹೂಸ್ ಡ್ರೈವಿಂಗ್ ಇನ್ ದ ನೈಟ್, ಕಣ್ಣು ಉರಿತಾ ಇದೆ ಅಂದ್ರೆ ಮಧ್ಯದಲ್ಲಿ ಕೂಡ ಆ ಡ್ರಾಪ್ಸ್ ಅನ್ನ ನೀವು ಯೂಸ್ ಮಾಡ್ಬೋದು. ಸೊ ಆಬ್ವಿಯಸ್ಲಿ ಯಾವ ಡ್ರಾಪ್ಸ್ ಯೂಸ್ ಮಾಡ್ಬೇಕು ಅದು ನಾವು ನೋಡಿ ಕೊಡ್ಬೋದು ನಿಮ್ಗೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಮೈಲ್ಡ್ ಡ್ರೈ ಇರುತ್ತೆ, ಏನ್ ಪ್ರಾಬ್ಲಮ್ ಇರೋದಿಲ್ಲ, ಅವ್ರಿಗೆ ಬೇರೆ ಟೈಪ್ ಡ್ರಾಪ್ಸ್ ಬರುತ್ತೆ. ಸಿವಿಯರ್ ಡ್ರೈ, ಎಷ್ಟೋ ವರ್ಷದಿಂದ ನೈಟ್ ಡ್ಯೂಟಿ ಮಾಡಿರೋರಿಗೆ ಸ್ವಲ್ಪ ಬೇರೆ ಇರುತ್ತೆ, ಅವ್ರಿಗೆ ಬೇರೆ ಡ್ರಾಪ್ಸ್ ಬರುತ್ತೆ. ಅಂಡ್ ಆಬ್ವಿಯಸ್ಲಿ ಡಯಟ್ ಅನ್ನ ನೀವು ಬಹಳಷ್ಟು ಕೇರ್ ತಗೋಬೇಕು. ಅಂದ್ರೆ ಬಹಳಷ್ಟು ಡ್ರೈ ಫ್ರೂಟ್ಸ್, ವೆಜಿಟೇಬಲ್ಸ್, ಒಳ್ಳೆ ಆಹಾರವನ್ನು ಸೇವಿಸಬೇಕು ನೀವು. ಸೊ ಐ ಥಿಂಕ್ ಓವರ್ ಆಲ್ ದಿಸ್ ವಿಲ್ ಹೆಲ್ಪ್ ಪೀಪಲ್ ಹೂ ಆರ್ ಡೂಯಿಂಗ್ ನೈಟ್ ಡ್ಯೂಟಿ. ಯಾಕಂದ್ರೆ ನೈಟ್ ಡ್ಯೂಟಿ ಮಾಡೋರಿಗೆ ಕಣ್ಣಷ್ಟೇ ಅಲ್ಲ, ಬೇರೆ ಆರ್ಗನ್ಸ್, ಓವರ್ ಆಲ್ ಬಾಡಿ ಹೆಲ್ತ್ ಕೇರ್ ತಗೋಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಮೇಡಮ್. ದಟ್ ಒನ್ ಮೋರ್, ಈಗ ಅವರು ಎಕ್ಸರ್ಸೈಸ್ ಅಂತ ಹೇಳಿದ್ರಿ, ಕಣ್ಣಿಗೆ ಸಂಬಂಧಪಟ್ಟಂಗ ಯಾವ ಎಕ್ಸರ್ಸೈಸ್ ಗಳನ್ನ ಅವರು ಮಾಡಬಹುದು ಅಂತ ಸ್ವಲ್ಪ? ಓಕೆ, ಫಸ್ಟ್ ಥಿಂಗ್ ಅಂದ್ರೆ ಎಕ್ಸರ್ಸೈಸ್ ಅಲ್ಲಿ 2 ಟೈಪ್ ಇದಾವೆ. ಒನ್ ಇಸ್ ಮೇನ್ಲಿ ಕಣ್ಣಿನ ಎಕ್ಸರ್ಸೈಸ್, ನಾವು ಅದಕ್ಕೆ ಆರ್ಥೋಪ್ಟಿಕ್ ಎಕ್ಸರ್ಸೈಸಸ್ ಅಂತೀವಿ. ಆರ್ಥೋಪ್ಟಿಕ್ ಎಕ್ಸರ್ಸೈಸ್ ಅಂದ್ರೆ ನಮ್ ಐ ಮಸಲ್ಸ್ ಗೆನೆ ಕಾನ್ಸಂಟ್ರೇಟ್ ಆಗೋ ಎಕ್ಸರ್ಸೈಸಸ್ ಅದು. ಸೊ ನಾರ್ಮಲಿ ನಾವು ಹೇಳಿರ್ತೀವಿ, ಸೊ ಮಕ್ಳಿಗೂ ಹೇಳಿರ್ತೀವಿ, ಸೊ ನಾರ್ಮಲ್ ಐ ಮಸಲ್ಸ್, ಲುಕ್ ಅಪ್, ಲುಕ್ ಡೌನ್, ಲೆಫ್ಟ್, ರೈಟ್, ಎಲ್ಲ ಮಸಲ್ ಆಕ್ಷನ್ ಅದು ಒಂದ್ಸತಿ ಮಾಡಿ. ಮತ್ತೆ ಇವನ್ ಗೋಯಿಂಗ್ ರೌಂಡ್ ಹಿಂಗೆ. ಇನ್ನೊಂದಂದ್ರೆ ಸ್ಪೆಷಲಿ ಹೂ ಆರ್ ರೀಡಿಂಗ್ ಅ ಲಾಟ್, ಹತ್ರ ದೃಷ್ಟಿ ಜಾಸ್ತಿ ಕೆಲಸ ಯಾರು ಮಾಡ್ತಾ ಇದಾರೆ ಅವರಿಗೂ ಕೂಡ ಒಂದು ಫೋಕಸಿಂಗ್ ಆರ್ಥೋಪ್ಟಿಕ್ ಎಕ್ಸರ್ಸೈಸ್ ನೋಡ್ತೀವಿ. ಅದೇನಂದ್ರೆ ಒಂದ್ ಡಿಸ್ಟೆನ್ಸ್ ಅಲ್ಲಿ ಒಂದ್ ಪೆನ್ನೋ ಪೆನ್ಸಿಲೋ ಒಂದ್ ಏನಾದ್ರು ಹಿಂಗೆ ಯಾವ್ದಾದ್ರು ಫೋಕಸ್ ಮಾಡೋ ಆಬ್ಜೆಕ್ಟ್ ಅನ್ನ ನೋಡೋದು. ಅದ್ ನೋಡಿ ಅಲ್ಲೇ ನೋಡ್ತಾ ಇರ್ಬೇಕು. ಸ್ಲೋಲಿ ಯು ಶುಡ್ ಬ್ರಿಂಗ್ ಇಟ್ ಕ್ಲೋಸ್ ಟು ಯುವರ್ ನೋಸ್. ಸೊ ಕ್ಲೋಸ್ ಟು ಯುವರ್ ನೋಸ್ ನೋಡಿ ಇನ್ನು ಮತ್ತೆ ದೂರ ಹಿಂಗ್ ಮಾಡಿದ್ರೆ ನಿಮ್ ಫೋಕಸಿಂಗ್ ಕನ್ವರ್ಜಿಂಗ್ ಐ ಎಕ್ಸರ್ಸೈಸಸ್ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಸ್ಪೆಷಲಿ ಡೂಯಿಂಗ್ ಲಾಟ್ ಆಫ್ ನಿಯರ್ ವರ್ಕ್ ಅವ್ರಿಗೆ ಬಹಳ ಹೆಲ್ಪ್ಫುಲ್. ಇನ್ನೊಂದು ಸೆಕೆಂಡ್ ಎಕ್ಸರ್ಸೈಸ್ ಅಂದ್ರೆ ನಿಮ್ ನಾರ್ಮಲ್ ಎಕ್ಸರ್ಸೈಸಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಎಕ್ಸರ್ಸೈಸ್, ಏರೋಬಿಕ್ ಎಕ್ಸರ್ಸೈಸ್. ಯಾಕಂದ್ರೆ ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಅಂಡ್ ಇವನ್ ಸ್ಟ್ರೆಸ್ ಇವೆಲ್ಲ ಕೂಡ ಕಣ್ಣಿಗೆ ಅಪಾಯ ಆಗೋ ಚಾನ್ಸ್ ಇರುತ್ತೆ. ದಟ್ಸ್ ವೈ ಓವರ್ ಆಲ್ ನಾರ್ಮಲ್ ವಾಕಿಂಗ್ ಇರ್ಲಿ, ನೀವು ನಾರ್ಮಲ್ ಯೋಗ ಮಾಡ್ತಿದ್ದೀರಿ, ಆಲ್ ದೀಸ್ ವಿಲ್ ಆಕ್ಚುಲಿ ಹೆಲ್ಪ್ ಇನ್ ಯುವರ್ ಐ ಹೆಲ್ತ್. ಯಾಕಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತೀವಿ ನಾವು. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಏನೇ ಹಾರ್ಮ್ಫುಲ್ ಥಿಂಗ್ಸ್ ನಾವು ಏನ್ ಸೇವಿಸ್ತಾ ಇದೀವಿ, ಆರ್ ಇವನ್ UV ರೇಡಿಯೇಷನ್, ನಮ್ಮ ಬಾಡಿಯಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಅದು ಆರ್ಗನ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಸೊ ದಟ್ಸ್ ವೈ ಟು ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ನಾವು ತಗೋಬೇಕಾಗತ್ತೆ. ಸೊ ಇವನ್ ದೀಸ್ ಎಕ್ಸರ್ಸೈಸಸ್ ಹೆಲ್ಪ್ ಇನ್ ದಟ್. ಮೇಡಮ್ ನಮಸ್ತೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ಯಾ, ನಮಸ್ಕಾರ. ಹಾ, ರಾಮದುರ್ಗ ಅವ್ರ ಅಂತ ಹೇಳಿ ಬಾಗಲಕೋಟೆಯಿಂದ. ಈಗ ನಂದು ಸ್ವಲ್ಪ ಕಣ್ಣಿನ ತೊಂದರೆ ಇದೆ.
ನನಗೆ ಯಾವುದೇ ಒಂದು ವಸ್ತುವನ್ನು ನೋಡ್ಬೇಕಾದ್ರೆ ಅದನ್ನ ಡೈರೆಕ್ಟ್ ಆಗಿ ನೋಡ್ತಾ ಇದ್ದಾಗೆ ಒಂದು ಕಪ್ಪು ಚುಕ್ಕೆ ಬರ್ತದೆ, ಹ್ಮ್ ಹ್ಮ್ ಕಪ್ಪು ಇದು ಬಂದ್ಬಿಡುತ್ತೆ. ಅದು ಪರ್ಟಿಕ್ಯುಲರ್ ಏನೋ ಒಂದು ಫ್ಲೋಟರ್ಸ್ ತರ. ಥಿಂಗ್. ಹಾ, ಏನೋ ಸೊಳ್ಳೆ ಪರ್ಟಿಕ್ಯುಲರ್ ತರನ ಏನಾದ್ರು ಕೀಡೆ ಹಂಗೆ. ಹಾ, ಒಂದು ಬ್ಲಾಕ್ ಇದು ಪರದೆ ತರ ಬಂದ್ಬಿಡ್ತೈತ್ರಿ. ಅದು ಪರ್ಟಿಕ್ಯುಲರ್ ಅಕ್ಷರ ನೋಡ್ಬೇಕಾದ್ರೆ ಅದು ನನಗೆ ಇದಾಗಲ್ಲ. ಮತ್ತೆ ಸ್ವಲ್ಪ ಸೈಡ್ ಇದ್ರ ಮೇಲೆ ನೋಡಿ ಅದನ್ನ ನಾನು ಐಡೆಂಟಿಫೈ ಮಾಡ್ಕೊಂಡು ಅದನ್ನ ನಾನು ಬರೆಯೋದಾಗ್ಲಿ ಅದನ್ನು ಇದು ಮಾಡೋದಾಗ್ಲಿ ಪ್ರತಿಯೊಂದನು ಹೀಗೆ ಆಗ್ತಾ ಇದೆ. ನಾನು ಸುಮಾರು ಒಂದು 20-25 ಆಸ್ಪತ್ರೆಗಳನ್ನ ಇವರಿಗೂ ನಾನು ಕನ್ಸಲ್ಟ್ ಮಾಡಿದ್ದೇನೆ. ಬಟ್ ಅದು ಸ್ವಲ್ಪ ನಿಮ್ದು ಡೆಡಿಕೇಟೇ ಇದೆ ಹೀಗಾಗಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಸ್ಪೆಕ್ಟು ನನಗೆ ಹತ್ತಿಲ್ಲ. ಓಕೆ ಸ್ವಲ್ಪ ಓಕೆ. ಸಫರಿಂಗ್. ನೀವು ಡಯಾಬಿಟೀಸ್ ಅಂದ್ರೆ ಹೈಪರ್ ಟೆನ್ಸಿವ್ ಇದ್ದೀರಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್, ಇಲ್ಲ ಇಲ್ಲ. ಓಕೆ. ಇಲ್ಲ. ಒಂದ್ ಏನ್ ಹೇಳ್ಬೇಕಂದ್ರೆ ಅದು ಏನು ಚುಕ್ಕಿರುತ್ತಲ್ಲ, ಸೊ ನಾನ್ ನಿಮ್ಗೆ ಇದು ತೋರಿಸಿದ್ದೆ. ಇದು ಇಲ್ಲಿ ಒಂದ್ ಸ್ಪೇಸ್ ಇರುತ್ತೆ ಮಿಂಚು ಇದ್ರಲ್ಲಿ. ಮಿಂಚುನು ಬರುತ್ತೆ ಮೇಡಮ್, ಮಿಂಚು ಕಣ್ಣಲ್ಲಿ ಹಾ, ಆಗಾಗ ಮಿಂಚು ಓಕೆ. ಬರುತ್ತೆ. ಹಾ. ಮಿಂಚು ಬಂದಂಗಾಗುತ್ತೆ. ಓಕೆ ಓಕೆ. ಸೊ ಏನಾಗುತ್ತೆ ಆಕ್ಚುಲಿ ನಾರ್ಮಲಿ 80% ಆಫ್ ದ ಟೈಮ್ಸ್ ಅದಕ್ಕೆ ನಾವು ಫ್ಲೋಟರ್ಸ್ ಅಂತೀವಿ ನಮ್ಮ ಇದರಲ್ಲಿ. ಸೊ ಫ್ಲೋಟರ್ಸ್ ಅಂದ್ರೆ ಏನೇ ನಿಮ್ಗೆ ಏನೋ ಕರಿ ಚುಕ್ಕೇನೋ ಏನಾದ್ರು ಸೊಳ್ಳೆ ತರನೋ ಏನೋ ಮಕ್ಕಿ ಏನೋ ನೋಡ್ದಂಗಾಗುತ್ತೆ. ಅದು ಕೂಡ ಮೂವ್ ಆಗ್ತಾ ಇರುತ್ತೆ. ನೀವು ಕಣ್ಣು ಈ ಕಡೆ ನೋಡಿದ್ರೆ ಅದು ಕೂಡ ಇಲ್ಲಿ ಮೂವ್ ಆಗುತ್ತೆ, ನೀವು ಮೇಲ್ ನೋಡಿದ್ರೆ ಅದು ಕೂಡ ಮೇಲೆ ಹೋಗುತ್ತೆ. ಸ್ಪೆಷಲಿ ನೀವು ಬ್ಲಾಂಕ್ ಸ್ಪೇಸಸ್, ವೈಟ್ ಗೋಡೆ ನೋಡ್ತಿದ್ದೀರಿ ಅಂದ್ರೆ ಮತ್ತೆ ಜಾಸ್ತಿ ಕ್ಲಿಯರ್ ಆಗಿ ಕಾಣುತ್ತದು. ಸೊ ಏನಾಗುತ್ತೆ ಅಂದ್ರೆ ನಾರ್ಮಲಿ 80% ಆಫ್ ಟೈಮ್ಸ್ ಯು ಡೋಂಟ್ ನೀಡ್ ಟು ವರಿ. 80 to 90% ಆಫ್ ಟೈಮ್ಸ್ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್. ಯಾಕಂದ್ರೆ ಅದು ನಾರ್ಮಲ್ ಏಜ್ ರಿಲೇಟೆಡ್, ಈವನ್ ಯಂಗ್ ಚಿಲ್ಡ್ರನ್ಗೂ ಆಗೋ ಚಾನ್ಸ್ ಇದೆ. ಅಂದ್ರೆ ಇದು ನಾನು ಹೇಳ್ದಲ್ಲ, ಇದು ಸ್ಪೇಸ್ ಅಲ್ಲಿ ಒಂದ್ ಜೆಲ್ಲಿ ತರ ಇರುತ್ತೆ, ಟ್ರಾನ್ಸ್ಪರೆಂಟ್ ಜೆಲ್ಲಿ. ಅದು ಏಜ್ ಆಗ್ತಾ ಆಗ್ತಾ ತೆಳು ಆಗ್ತಾ ಹೋಗುತ್ತೆ. ಸೊ ಅದ್ರ ಒಳಗಡೆ ಏನಾದ್ರು ಡೆಬ್ರಿ ಇದ್ರೆ ಅದು ಕಲೆಕ್ಟ್ ಆಗ್ತಾ ಇರುತ್ತೆ. ಸೊ ಒಂದ್ ಏನಾದ್ರು ಅದ್ರಲ್ಲೇ ಫ್ಲೋಟ್ ಆಗ್ತಾ ಇರುತ್ತೆ. ಸೊ ನೀವು ಕಣ್ಣು ಹಿಂಗ್ ಮೂವ್ಮೆಂಟ್ ಮಾಡ್ತೀರಿ, ಅದು ಕೂಡ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಬಟ್ ಇಫ್ ಅಟ್ ಆಲ್ ಅದು ಸೈಜ್ ದೊಡ್ಡದಾಗ್ತಾ ಇದೆ, ನಿಮ್ಗೆ ಅನ್ಸ್ತಾ ಇದೆ ಅದು ಕರಿ ಚುಕ್ಕೆ ಸೈಜ್ ದೊಡ್ಡದಾಗ್ತಾ ಇದೆ, ಆರ್ ಅದು ಪೂರ್ತಿ ನಿಮ್ ಕರ್ಟನ್ ತರ ಬರ್ತಾ ಇದೆ, ಆರ್ ಎಲ್ಸ್ ಯು ಆರ್ ಇವನ್ ಅ ಡಯಾಬಿಟಿಕ್ ಆರ್ ಹೈಪರ್ ಟೆನ್ಸಿವ್, ಅಂದ್ರೆ ಜನರಲ್ ಆಗಿ ಹೇಳ್ತಾ ಇದೀನಿ. ಅಕಸ್ಮಾತ್ ನಿಮ್ ಫ್ಲೋಟರ್ ಕಂಡ್ರೆ ಪ್ಲೀಸ್ ವಿಸಿಟ್ ಅನ್ ಐ ಸ್ಪೆಷಲಿಸ್ಟ್. ಯಾಕಂದ್ರೆ ನಾವು ಡ್ರಾಪ್ ಹಾಕಿ ನಿಮ್ ಫುಲ್ ರೆಟಿನಾ ಚೆಕ್ ಮಾಡ್ಬೇಕಾಗುತ್ತೆ. ಫುಲ್ ರೆಟಿನಾ ಡ್ರಾಪ್ ಹಾಕಿ ನಮ್ಮಲ್ಲಿ ಇಂಡೈರೆಕ್ಟ್ ಆಫ್ಥಲ್ಮೋಸ್ಕೋಪ್ ಅಂತ ಇರುತ್ತೆ. ಸೊ ಇಂಡೈರೆಕ್ಟ್ ಅಲ್ಲಿ ಇವನ್ ದ ಪೆರಿಫೆರಿ ಆಫ್ ದ ರೆಟಿನಾ ಇಸ್ ಸೀನ್ ವೆರಿ ಕ್ಲಿಯರ್ಲಿ. ನಾರ್ಮಲಿ ನೀವು ಮಷೀನ್ ಅಲ್ಲಿ ನೋಡಿರ್ಬೇಕು, ಅದು ಸ್ಲಿಟ್ ಲ್ಯಾಂಪ್ ನಾವು ನೋಡ್ತೀವಲ್ಲ ಮೈಕ್ರೋಸ್ಕೋಪ್ ತರ, ಅದ್ರಲ್ಲಿ ಅದು ಕಂಡು ಬರೋದಿಲ್ಲ. ಇಂಡೈರೆಕ್ಟ್ ಆಫ್ಥಲ್ಮೋಸ್ಕೋಪ್ ಅಲ್ಲಿ ಕಂಡು ಬರುತ್ತೆ. ಏನಾದ್ರೂ ಬೇರೆ ಪ್ರಾಬ್ಲಮ್ ಇದ್ರೆ ಗೊತ್ತಾಗುತ್ತೆ. ಸೊ 10-20% ಸ್ವಲ್ಪ ಅವೇರ್ನೆಸ್ ಇರ್ಬೇಕು, ಬೇರೆ ಪ್ರಾಬ್ಲಮ್ಸ್ ಇರ್ಬೋದು. ಯಾಕಂದ್ರೆ ಡಯಾಬಿಟೀಸ್ ಇದ್ದವರಿಗೆ ಬಹಳಷ್ಟು ಜನ ಅದು ಚುಕ್ಕೆ ನಿಗ್ಲೆಕ್ಟ್ ಮಾಡ್ತಾರೆ, ಆಕ್ಚುಲಿ ಅದು ಬ್ಲೀಡಿಂಗ್ ಆಗಿರುತ್ತೆ. ಬಟ್ 80% to 90% ಅದು ನಾರ್ಮಲ್ ಇರುತ್ತೆ. ಅದು ಜಸ್ಟ್ ಯು ಹ್ಯಾವ್ ಟು ಸ್ಟೇ, ಅಂದ್ರೆ ಇಗ್ನೋರ್ ಮಾಡ್ಬೇಕಷ್ಟೇ. ಬಟ್ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ತಾ ಇರ್ಬೇಕು. ಯಾಕಂದ್ರೆ ಅಕಸ್ಮಾತ್ ಸೈಜ್ ದೊಡ್ಡದಾಗ್ತಾ ಇದೆ, ಇಲ್ಲಾಂದ್ರೆ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯೋ ಅಂತ ಅದ್ ನಾವು ಚೆಕ್ ಮಾಡ್ಬೇಕು. ಮತ್ ನೀವು ಹೇಳಿದ್ರಿ ಮಿಂಚ್ ಅನ್ಸ್ತಾ ಇದೆ, ಸೊ ವಿ ಕಾಲ್ ಇಟ್ ಫ್ಲಾಶಸ್ ಆಫ್ ಲೈಟ್. ಇದು ಕೂಡ ಬಹಳಷ್ಟು ಕಾಮನ್. ಬಟ್ ಫ್ಲಾಶಸ್ ಆಫ್ ಲೈಟ್ ಬಂದ್ರು ಸಹ ಒಂದ್ಸತಿ ಇಂಡೈರೆಕ್ಟ್ ಆಫ್ಥಲ್ಮೋಸ್ಕೋಪ್ ನೋಡ್ಬೇಕು. ಯಾಕಂದ್ರೆ ರೆಟಿನಾದಲ್ಲಿ ಸೈಡ್ಗೆ ಏನಿರುತ್ತಲ್ಲ, ಅಂದ್ರೆ ಎಡ್ಜ್ ಇಲ್ಲಿ ರೆಟಿನಾ ಅಟ್ಯಾಚ್ಡ್ ಆಗಿರುತ್ತೆ. ಸೊ ಇದು ಎಡ್ಜ್, ರೆಟಿನಾ ಎಡ್ಜ್ ಇರುತ್ತೆ. ಇಲ್ಲಿ ಏನಾದ್ರು ಆದ್ರೆ ಒಂದ್ಸತಿ ನಿಮ್ಗೆ ಸ್ಟ್ರೇನ್ ಆದ್ರೂ ಸಹ ಅದು ಫ್ಲಾಶಸ್ ಬರುತ್ತೆ. ಬಟ್ ಒನ್ಸ್ ವಿ ಹ್ಯಾವ್ ಟು ಚೆಕ್ ಇಟ್ ಡೂಯಿಂಗ್ ಇಂಡೈರೆಕ್ಟ್ ಆಫ್ಥಲ್ಮೋಸ್ಕೋಪ್. ಅದು ಮಾಡಿದ್ರೇನೆ ವಿ ಕ್ಯಾನ್ ಎಕ್ಸಾಕ್ಟ್ಲಿ ಫೈಂಡ್ ಔಟ್ ಏನಾದ್ರು ಪ್ರಾಬ್ಲಮ್ ಇದೆಯೋ ಇಲ್ಲೋ ಅಂತ. ಸೊ ಒಮ್ಮೆ ಕನ್ಸಲ್ಟೇಷನ್ ತಗೊಳ್ತೇನೆ Yes. ನಿಮ್ ಹತ್ರ ಬರ್ತೇನೆ. ಎಸ್ ಎಸ್. ನೋಡಿ ಇದು ಆಸ್ ಫಾರ್ ಆಸ್ ಐ ನೋ, ನಿಮ್ ಆಲ್ ದ ಪೋಸ್ಟ್ ಆಫೀಸ್ ಅಂಡ್ ಎವ್ರಿಬಡಿ ನಿಮ್ಗೆ CGHS ಸ್ಕೀಮ್ ಇಂದ ಎಲ್ಲಾ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಪ್ಲಸ್ ಫ್ರೀ ಕನ್ಸಲ್ಟೇಷನ್ ಕೂಡ ಕೊಡ್ತಾ ಇದೀವಿ. ಹೂಎವರ್ ಕಮ್ಸ್ ಥ್ರೂ ಯು, ಅಂದ್ರೆ ನೀವು ನಿಮ್ ರಿಜಿಸ್ಟ್ರೇಷನ್, ನಿಮ್ ನಿಮ್ಮ ವರ್ಕಿಂಗ್ ID ತೋರಿಸಿದ್ರೆ ಸಾಕು ನಮ್ಮ ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ. ಸೊ ಆ ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಆರ್ ಆಫೀಷಿಯಲ್ಸ್ ವಿಲ್ ಗಿವ್ ಯು, ಮೇಕ್ ಶೋರ್ ಯು ಗೆಟ್ ಅ ಫ್ರೀ ಕನ್ಸಲ್ಟೇಷನ್. ಸೊ ಎಲ್ಲರಿಗೂ ಎವ್ರಿ ಫ್ರೈಡೆ ಎಸ್ಪೆಷಲಿ ನೀವು ಬಂದ್ರೆ ಯು ಜಸ್ಟ್ ಗೆಟ್ ಯುವರ್ ಐಡಿ ಪ್ರೂಫ್ ತೋರಿಸಿದ್ರೆ ಸಾಕು, ನಿಮ್ಗೆ ಫ್ರೀ ಕನ್ಸಲ್ಟೇಷನ್ ಕೊಡ್ತೀವಿ. ಮತ್ತಿದು ನಾನು ಹೇಳ್ದಲ್ಲ, ಡೈಲೇಟಿಂಗ್ ಡ್ರಾಪ್ಸ್ ಹಾಕಿ ನಾವು ರೆಟಿನಾ ಚೆಕ್ಅಪ್ ಅದೆಲ್ಲ ಅದರಲ್ಲೇ ಬರುತ್ತೆ, ಕನ್ಸಲ್ಟೇಷನ್ ಅಲ್ಲೇ ಬರುತ್ತೆ ದೋಸ್ ಚೆಕ್ಅಪ್ಸ್. ಅನ್ಲೆಸ್ ನಾವು ಮಷೀನ್ ಇಂದ ಏನಾದ್ರು ಬೇರೆ ಚೆಕ್ಅಪ್ ಮಾಡಿಸ್ತಾ ಇದೀವಿ ಅಂದ್ರೆ, ಅದರ್ ದನ್ ದಟ್ ನಾರ್ಮಲ್ ಕನ್ಸಲ್ಟೇಷನ್, ಇದು ಇಂಡೈರೆಕ್ಟ್ ಆಫ್ಥಲ್ಮೋಸ್ಕೋಪ್ ಆಲ್ ವಿಲ್ ಬಿ ಡನ್. ಸೊ ಸ್ಪೆಷಲಿ ಎನಿಬಡಿ ಅಬೌಟ್ ದಿ ಏಜ್ ಆಫ್ 50 years ವಿ ಮೇಕ್ ಶೋರ್ ನಾವು ಡ್ರಾಪ್ ಹಾಕಿ ಚೆಕ್ ಮಾಡ್ತೀವಿ ನಾರ್ಮಲಿ. ಸೊ ಯಾಕಂದ್ರೆ ಶುಗರ್ ಇಲ್ಲದೆ ಇರ್ಲಿ, ಏನಾದ್ರು ನಿಮ್ಗೆ ಫ್ಲೋಟರ್ಸ್ ಏನಾದ್ರು ಇದ್ರೆ ಆಬ್ವಿಯಸ್ಲಿ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವು ಡ್ರಾಪ್ಸ್ ಹಾಕಿ ಚೆಕ್ ಮಾಡ್ಲೇಬೇಕಾಗುತ್ತೆ. ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಎಸ್, ವೆಲ್ಕಮ್.
ಮತ್ತೇನಾದ್ರು ಡೌಟ್ ಇದ್ರೆ ಪ್ಲೀಸ್ ಇಟ್ ವುಡ್ ಬಿ ನೈಸ್. ಮೇಡಮ್, ಈಗ ಎಸ್ಪೆಷಲಿ ಫುಡ್ ಬಗ್ಗೆ ಹೇಳಿದ್ರಿ ನೀವು, ಅದು ಹಸಿರು ತರಕಾರಿಗಳನ್ನ, ವೆಜಿಟೇಬಲ್ಸ್ ಗಳನ್ನ, ನಂತರ ಫ್ರೂಟ್ಸ್ ಗಳನ್ನ ತಿನ್ಬೇಕಂತಂದ ಹೇಳಿ. ಸ್ಪೆಷಲಿ ಈಗ ನೈಟ್ ಸೆಟ್ ಮಾಡೋಬೇಕಾದ್ರೆ ಅವರು ಯಾವ ರೀತಿ ಫುಡ್ ಕಲ್ಚರ್ ಅನ್ನ ಸ್ವಲ್ಪ ಮಾಡಿದ್ರು ಅಂತಂದ ಹೇಳಿದ್ರೆ, ಈ ಡ್ರೈ ಐಸ್ ಅನ್ನ ಅವರು ಅವಾಯ್ಡ್ ಮಾಡ್ಕೋಬಹುದು, ಆನಂತರ ಪ್ರಿಕಾಷನ್ಸ್ ಆಗಿ ತಗೋಬಹುದು ಅಂತ ಅದೊಂದು ಸ್ವಲ್ಪ ಪ್ಲೀಸ್. ಓಕೆ. ಸೊ ಡ್ರೈ ನನಗೆ ಅವಾಗಲೇ ಹೇಳಿದ್ರೆ, ಬಿಕಾಸ್ ಟಿಯರ್ ಫಿಲ್ಮ್ ನಾವೇನಂತೀವಿ, ಕಣ್ಣೀರಿಂದು ಅದು ಏನ್ ಫಿಲ್ಮ್ ಇರುತ್ತೆ, ಅದು ಒಂದ್ ಲೇಯರ್ ಇರುತ್ತೆ, ಅದು ಡ್ರೈ ಆಗಿರುತ್ತೆ, ಅದು ಡ್ರೈ ಆಗ್ಬಿಡುತ್ತೆ. ಸೊ ಜಾಸ್ತಿ ಕಣ್ ಎಕ್ಸ್ಪೋಜರ್ ಇಂದ ಮತ್ತೆ ಸ್ಕ್ರೀನ್ ಇಂದ ಜಾಸ್ತಿ ಆಗುತ್ತೆ. ಸೊ ಇಫ್ ಅಟ್ ಆಲ್ ಡೂಯಿಂಗ್ ನೈಟ್ ಡ್ಯೂಟಿ ಅವ್ರ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಎಷ್ಟಾಗುತ್ತೋ ಅಷ್ಟು, ಅನ್ಲೆಸ್ ನೆಸೆಸರಿ. ನೀವು ಬ್ರೈಟ್ ಸ್ಕ್ರೀನ್ ಹಾಕಿ ಡಾರ್ಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಟ್ರೈ ಟು ಅವಾಯ್ಡ್. ಸೆಕೆಂಡ್ಲಿ, ನಿಮ್ ಡಯಟ್ ಅಲ್ಲಿ ಆಬ್ವಿಯಸ್ಲಿ ನಾನು ಹೇಳಿದೆ, omega-3 ಫ್ಯಾಟಿ ಆಸಿಡ್ಸ್, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ನಿಮ್ ಕಣ್ಣಿನ ಟಿಯರ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಬರುತ್ತೆ ಅದರಲ್ಲಿ. ಸೊ ನಾವು ಎಷ್ಟೋ ಪೇಷಂಟ್ ಗೆ ನಾವು ಸಪ್ಲಿಮೆಂಟ್ಸ್ ಕೂಡ ಕೊಡ್ತೀವಿ, ಬಟ್ ಫಾರ್ ಯೋರ್ ಡೇ ಟು ಡೇ, omega-3 ಫ್ಯಾಟಿ ಆಸಿಡ್ಸ್ ಇಸ್ ವೆರಿ ರಿಚ್ ಇನ್ ಎಗ್ಸ್, ಫಿಶ್. ವೆಜಿಟೇರಿಯನ್ ಸೋರ್ಸ್ ಬೇಕಂದ್ರೆ ಫ್ಲಾಕ್ಸ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ. ಸೊ ಅದರಲ್ಲಿ ಜಾಸ್ತಿ omega-3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇವನ್ ಡ್ರೈ ಫ್ರೂಟ್ಸ್ ಅಲ್ಲೂ ಕೂಡ omega-3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಬಾದಾಮ್, ಸೊ ಡೈಲಿ 6 to 8 ಬಾದಾಮ್ಸ್ ಆರ್ ಇಷ್ಟು ಒಂದ್ ಸ್ಪೂನ್ ಅಷ್ಟು ಫ್ಲಾಕ್ಸ್ ಸೀಡ್ಸ್ ತಗೊಂಡ್ರು, ಇಟ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಡೈಲಿ ರಿಕ್ವೈರ್ಮೆಂಟ್. ಮತ್ತೆ ಆಬ್ವಿಯಸ್ಲಿ ಫ್ರೂಟ್ಸ್ ಅಲ್ಲಿ ಗ್ರೀನ್ ಫ್ರೂಟ್ಸ್ ಮತ್ತೆ ರೆಡ್ ಫ್ರೂಟ್ಸ್ ವೆರಿ ಇಂಪಾರ್ಟೆಂಟ್. ಕಿವಿ, ಮ್ಯಾಂಗೋ ಮತ್ತೆ ಕ್ಯಾರೆಟ್ಸ್, ಇವನ್ ವೆಜಿಟೇಬಲ್ಸ್ ಹೇಳ್ತಾ ಇದೀನಿ. ಸೊ ಕ್ಯಾರೆಟ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅದೆಲ್ಲ ಜಾಸ್ತಿ ತಗೊಳ್ಳಿ. ಅಂಡ್ ಆಬ್ವಿಯಸ್ಲಿ ಐ ಜಸ್ಟ್ ಸ್ಕಿಪ್ಡ್ ಇಟ್. ಸೊ ಪ್ಲೀಸ್ ಅವಾಯ್ಡ್ ಸ್ಮೋಕಿಂಗ್ and please avoid drinking alcohol. So smoking is having a very very harmful effect on the eye. ಅದು it's not been stressed enough, but ಬಹಳಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಸ್ಮೋಕಿಂಗ್ ಇಂದ. ಇವನ್ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ರೀಸನ್, ನಾನು ಹೇಳಿದೆಲ್ಲ, ಆಕ್ಸಿಡೇಟಿವ್ ಸ್ಟ್ರೆಸ್, ಅದು ರೆಟಿನಾ ಮೇಲೆ ಕೂಡ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ, ಇವನ್ ಕ್ಯಾಟ್ರಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ